ಹಾಯ್. ಅಂತಾರಲ್ಲ ಫುಲ್ ಮೇಂಟೈನ್ ಮಾಡ್ತಾ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಇದು ಸಂಡೇ ವ್ಲಾಗ್. ಅಂದರೆ ಕಂಪ್ಲೀಟ್ ಸಂಡೇ ದಿನ ಏನು ಮಾಡಿದ್ದೀನಿ ಅಂತ ತೋರಿಸಿದ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು ನಮ್ಮ ಮನೇಲಿ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ, ಇದು ವೈಟ್ ದನ. ಸೊ ಲಾಸ್ಟ್ ಸ್ಯಾಟರ್ಡೇ ನಮ್ಮ ಮನೇಲಿ ಬ್ಲ್ಯಾಕ್ ಕಲರ್ ದನ ಬಂದಿತ್ತು, ಇವತ್ತು ವೈಟ್ ದನ ಹಿಂದ್ಗಡೆ ಗೇಟಲ್ಲಿ ಬಂದು ನಿಂತಿತ್ತು. ಸೊ ನಮ್ಮ ಮನೆಯವರು ಊಟ ಆದಮೇಲೆ ವಾಕ್ ಮಾಡ್ತಾರಲ್ಲ, ನೋಡಿದ್ಮೇಲೆ ಅದಕ್ಕೆ ಚೆಂದ ಅನ್ನಿಸ್ತು. ಆ್ಯಂಡ್ ತುಂಬ ಖುಷಿಯಾಗಿದೆ. ಏನು ಗೊತ್ತಾ, ಇದು ನಮಗೆ ಅಲೋ ಮಾಡ್ತಾ ಇದೆ ಹಗ್ ಮಾಡೋಕ್ಕೆ, ಪ್ರೀತಿ ಮಾಡಲಿಕ್ಕೆ, ಮುದ್ದು ಮಾಡೋಕ್ಕೆ, ಏನು ಮಾಡಿದ್ರೂ ಮಾಡಿಸ್ಕೊತಿದೆ. ಎಷ್ಟು ಚೆಂದ ಹತ್ತಿರ ಬರ್ತಿದೆ ನೋಡಿ, ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ. ಸೊ ಅದ್ರ ಕಣ್ಣಲ್ಲಿ ತುಂಬ ಪ್ರೀತಿ ಇತ್ತು, ನೋಡೋಕ್ಕಾಗಿಲ್ಲ ನಾನು. ಸೊ ಮನೆ ಒಳಗೆ ಓಡಿ ಹೋಗಿ ಕಿಚನಿಗೆ ಹೋಗಿ ರೈಸು ಮತ್ತು ಬೆಲ್ಲ ಮತ್ತು ಬಾಳೆಹಣ್ಣು ಇದನ್ನೆಲ್ಲ ಕೊಟ್ಟೆ. ಸೊ ನಂಗೆ ಅದು ತುಂಬ ಇಷ್ಟ. ದನ ಏನಾರ ಬಂದರೂ ತೊಗೊಂಬಂದು ಕೊಡಲಿಕ್ಕೆ. ಆ್ಯಂಡ್ ಅದು ಅದಕ್ಕೆ ಲಕ್ಷ್ಮಿನೇ ಮನೆ ಬಂದಿದ್ದಾಳೆ ಅನ್ನೋ ಫೀಲ್ ಆಯಿತು. ತುಂಬ ಲಕ್ಷಣವಾಗಿತ್ತು, ತುಂಬ ಬೆಳ್ಳಿಗೆ ಮುದ್ದಾಗಿತ್ತು. ಮೇನಾಗಿ ಅದು ನಮಗೆ ಮುಟ್ಟಕ್ಕೆ ಕೊಡ್ತಿತ್ತು, ಹಗ್ ಮಾಡೋಕ್ಕೆ ಕೊಡ್ತಿತ್ತು. ತಬ್ಬಿದ್ರು ಅಂದರೆ ತಪ್ಪಿಕೊಂಡ್ರೆ ಏನೂ ಮಾಡ್ತಾಯಿಲ್ಲ. ಸೊ ಚೆಂದ ಅನಿಸ್ತಾ ಇತ್ತು. ಆ್ಯಂಡ್ ಇದು ನಮ್ಮ ಮನೆ ಬ್ಯಾಕ್ ಸೈಡ್ ಗೇಟ್ ಆಯಿತಾ, ನೋಡ್ಬೋದು. ಇದು ಬ್ಯಾಕ್ ಸೈಡ್ ಗೇಟು. ಅದು ಫ್ರಂಟ್ ಆ ಕಡೆ ನಾರ್ತ್ ಈಸ್ಟಲ್ಲಿದೆ, ಬ್ಯಾಕ್ ಸೈಡು ಸೌತ್ ವೆಸ್ಟಲ್ಲಿದೆ. ತುಂಬ ಜನ ನನಗೆ ಕೆಳಗಡೆ ಕಮೆಂಟ್ ಹಾಕಿದ್ರು, ಸೌತ್ ವೆಸ್ಟ್ ಗೇಟು ವಾಸ್ತು ಪ್ರಕಾರ ರಾಂಗ್ ಅಂತ. ಹೌದು, ನನಗೂ ಗೊತ್ತು. 100% ವಾಸ್ತುನ ನಾವು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ನನ್ನ ಮನೆ 90% ವಾಸ್ತು ಅಂತ ಹೇಳ್ಬೋದು. ಸೌತ್ ವೆಸ್ಟಲ್ಲಿ ಏನಾದರೂ ಭಾರವಾಗಿರೋ ವಸ್ತು ಇಡಬೇಕು ಅಂತ ಹೇಳ್ತಾರೆ. ಸೊ ಕುಬೇರರ ಮೂಲೆಯಲ್ಲಿ ಭಾರವಾಗಿರೋ ವಸ್ತು. ಸೊ ಹಾಗಾಗಿ ಕಾರ್ ನನ್ನ ಪ್ರಕಾರ ತುಂಬ ಭಾರವಾಗಿದೆ, ತುಂಬ ಟನ್ ಆಫ್ kg ಅಯನ್ ಇದೆ ಅದರೊಳಗಡೆ. ಸೊ ಹಾಗಾಗಿ ನಾನು ಕಾರ್ನ ಪ್ಲೇಸ್ ಮಾಡಿದ್ದೀನಿ. ಅದನ್ನು ಹೋಗಲಿಕ್ಕೆ ಬರಲಿಕ್ಕೆ ಗೇಟ್ ಅವಶ್ಯಕತೆ ಇತ್ತು, ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಗೇಟ್ ಹಾಕಿದ್ದೀವಿ. ಸೌತ್ ವೆಸ್ಟ್ ಏನಾದರೂ ರಾಂಗ್ ಇದ್ದರೆ ವಾಸ್ತು ಪ್ರಕಾರ ಬ್ಯಾಕ್ ಸಪೋರ್ಟ್ ಇರೋದಿಲ್ಲ ಅಂತೆ, ಅಂದರೆ ಹಿಂದ್ಗಡೆ ಇರುವಂಥ ಸಪೋರ್ಟ್. ಹೌದು, ಅರ್ಥ ಆಗಿದೆ ನಮಗೆ ಹಿಂದ್ಗಡೆ ಯಾವ್ದಾದ್ರು ಆ್ಯನ್ಸಿಸ್ಟರಿಂದು ಪ್ರಾಪರ್ಟಿ, ಆಸ್ತಿ ಆ ಥರದ್ದು ಯಾವುದೇ ರೀತಿಯ ಸಪೋರ್ಟ್ ಇಲ್ಲ. ಇದೇನಿದೆ ಕಂಪ್ಲೀಟ್ಲಿ ನಾವೇನು ಮನೆ ಕಟ್ಟಿದ್ದೀವಿ, ನಮ್ಮದೇನಿದೆ ಕಂಪ್ಲೀಟ್ಲಿ ನನ್ನ ಮನೆಯವ್ರದ್ದು ಹಾರ್ಡ್ ಆ್ಯಂಡ್ ಮನಿನೇ, ಅವ್ರದ್ದೇ ಓನ್ ಹಾರ್ಡ್ ಆ್ಯಂಡ್ ಮನಿ. ಸೊ ಎಸ್, ಹಿಯರ್ ವಿ ಆರ್ ವಿತ್ ಅವರ್ ಯಾವುದೇ ರೀತಿಯ ಬ್ಯಾಕ್ ಸಪೋರ್ಟ್ ಇಲ್ಲದೇ ಮಾಡಿರೋವಂಥದ್ದು. ಸೊ ಪ್ರೌಡ್ ಆಫ್ ಇಟ್. ಇಟ್ಸ್ ಓಕೆ. ಸೌತ್ ವೆಸ್ಟ್ ವಾಸ್ತು ಹಾಳಾಗಿದೆ ಅಂದರೆ ನಮಗೊಂದು ಬ್ಯಾಕ್ ಸಪೋರ್ಟ್ ಇರಲ್ಲ. ಅಂದರೆ ಹಳೆ ಕಾಲದ್ದು ಅಜ್ಜಂದು ತಂದೆದೆಲ್ಲ ಆಸ್ತಿ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ಗೊತ್ತಿಲ್ಲ ಯಾವಾಗ ಸಿಗುತ್ತೋ. ಬಟ್ ಇವಾಗಂತೂ ಇಲ್ಲದೇ ನಾವೇ ಓನಾಗಿ ಕಟ್ಟಿರೋವಂಥ ಮನೆ. ಸೊ ವಿ ಆರ್ ಪ್ರೌಡ್ ಆಫ್ ದ್ಯಾಟ್. ಇಟ್ಸ್ ಓಕೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಎಲ್ಲದನ್ನು ಲೈಫಲ್ಲಿ ಎಲ್ಲರೂ ಎಲ್ಲ ಟೈಮಲ್ಲಿ ಇರಲೇಬೇಕು ಅಂತಿರೋದಿಲ್ಲಲ್ಲ. ಇಟ್ಸ್ ಓಕೆ. ಬಟ್ ನಾವು ನಮ್ಮದು ಜೀವನ ಕಟ್ಕೊತಿದ್ದೀವಿ ಅಂತ ಖುಷಿನೂ ಇದೆ. ನಾನು ಇದಕ್ಕೆ ಗೌರಿ ಅಂತ ನೇಮ್ ಇಟ್ಟೆ. ತುಂಬ ಬೆಳ್ಳಗೆ ಕ್ಯೂಟಾಗಿದೆ ಅಲ್ಲ, ಅದಕ್ಕೆ. ಸೇ ಹಾಯ್. ಚಂದ ಇದೆಯಾ, ಮುದ್ದಿ. ಸೊ ಹೇಗಿದ್ದಾಳೆ ನಮ್ಮ ಗೌರಿ? ಚೆಂದ ಇದೆಯಲ್ಲ. ನನಗೆ ಬಿಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನಮ್ಮ ಮನೆ ಒಳಗಡೆ ಇಟ್ಕೊಬೇಡ ಅಂತ ಆಸೆ ಆಗ್ತಾ ಇದೆ ಆ್ಯಕ್ಚುಲಾಗಿ. ಬಟ್ ಯಾರ ಮನೆದನೋ ಗೊತ್ತಿಲ್ಲ. ಬಟ್ ನೀವು ನನ್ನ ಪ್ಲೇಸಲ್ಲಿದ್ದರೆ ಏನು ಮಾಡ್ತಿದ್ರಿ? ಕರ್ಕೊಂಡು ಹೋಗ್ಬಿಡ್ತಿದ್ರಲ್ವ ಮನೆಯೊಳಗೆ, ಬಾಬಾ ಅಂತ ಹೇಳ್ಕೊಂಡು. ಹಾಗೆ ನನಗೂ ಫೀಲ್ ಆಗ್ತಾಯಿದೆ. ಬಾರೆ ಅಂದರೆ ಗೇಟ್ ಓಪನ್ ಮಾಡಿದ್ರು ಬರ್ತಾ ಇಲ್ಲ ಅದು. ಅದೇ ಬ್ಲ್ಯಾಕ್ ಕಲರ್ ದನ ಆಗಿದ್ದರೆ ಇಷ್ಟೊತ್ತಿಗೆ ಚೂರು ಗೇಟ್ ಓಪನ್ ಮಾಡಿದ್ರೆ ಸಾಕಾಗಿತ್ತು. ನಾನು ಲಾಕ್ ಮಾಡಿಬಿಟ್ಟು ಅದಕ್ಕೆ ಊಟ ಕೊಡಬೇಕು. ಏನಾದರೂ ಲಾಕ್ ಓಪನ್ ಇದ್ದು ಊಟ ಕೊಟ್ಟರೆ ನೆನ್ನೆ ಥರ ಅಂತ ಓಡಿ ಮನೆ ಒಳಗಡೆ ಬಂದುಬಿಡ್ತಿತ್ತು. ಬಟ್ ಇದು ತುಂಬ ಶಾಂತವಾಗಿದೆ, ಕಾಮಾಗಿದೆ. ನೋಡೋಕ್ಕೆ ತುಂಬ ಚೆಂದ ಅನ್ನಿಸ್ತಾ ಇದೆ. ಹ್ಯಾಪಿ ದಟ್ ನಾವು ಯಾವ ಕರ್ಮ ಮಾಡಿದ್ನೋ, ಯಾವ ಒಳ್ಳೆ ಕೆಲಸ, ಯಾವ ಪುಣ್ಯದ ಕೆಲಸ ಮಾಡಿದ್ನೋ ಏನೋ ಗೊತ್ತಿಲ್ಲ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಥರನೇ ಗೌರಿ ಬರ್ತಾ ಇದ್ದಾಳೆ. ಬಂದು ನಮ್ಮ ಜೊತೆ ಪ್ರೀತಿ ತೋರಿಸ್ತಾ ಇದ್ದಾಳೆ. ಬಾ, ನೀನು ನೋಡಿ ಬರಲ್ಲ. ಶೈನಿ ಆಗಿದ್ರೆ ಇಷ್ಟೊತ್ತಿ ಅಂತ ಬಂದ್ಬಿಡ್ತಿತ್ತು. ಇಫ್ ಶೈನಿ ವಾಸ್ ದೇರ್ ನೋ, ಇಟ್ ವಿಲ್ ಬಿ ಲೈಕ್ ರನ್ನಿಂಗ್ ಅವೇ. ಓ ಗೇಟ್ ಓಪನ್. ಬಟ್ ದಿಸ್ ಗೌರಿ ಇಸ್ ಸೋ ಕಾಮ್. ಮೇ ಬಿ ನಾಯಿ ಇರೋದಕ್ಕೆ ಅದು ಹೆದರ್ಕೊಂಡು ಬರ್ತಾ ಇಲ್ಲ ಅನಿಸುತ್ತೆ. ಬಟ್ ಸಮ್ಹೌ ನಾನು ಮ್ಯಾನೇಜ್ ಮಾಡಿದೆ. ಮನಸ್ಸಾಗಿಲ್ಲ ನನಗೆ ಅದನ್ನ ಅಲ್ಲೇ ಬಿಟ್ಟು ಬರಲಿಕ್ಕೆ. ಒಂದು ಸ್ವಲ್ಪ ತಾರು ಬಾ ಅಂತ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮ ಮನೇಲಿ ಗಾರ್ಡನ್ ಇದೆ, ಹುಲ್ಲು. ಸೊ ಅದನ್ನು ನಾವು ಕ್ಲೀನ್ ಮಾಡಿಸೋದಿಲ್ಲ, ಮೇಂಟೈನ್ ಮಾಡಲ್ಲ. ಇಲ್ಲಿ ಕೆಲಸದಗಾರರು ಸಿಗೋದು ತುಂಬ ಕಷ್ಟ ಸಾಗರದಲ್ಲಿ.
ಸೊ ಇದು ಬಂದು ಹುಲ್ಲು ತಿಂದರೂ ನಮಗೂ ಅದು ಉಪಯೋಗನೇ ಅಲ್ಲ. ಹಾಗಾಗಿ ಸ್ವಲ್ಪ ಹುಲ್ಲಿದೆ, ಸ್ವಲ್ಪ ತಿಂದ್ಬಿಡು, ನಂದು ಗಾರ್ಡನ್ ಮೇಂಟೈನ್ ಆಗುತ್ತೆ ಅಂತ ಹೇಳಿದೆ. ಸ್ಲೋಲಿ ಬರ್ತಾ ಇದೆ, ಪಾಪ ಅನಿಸ್ತಾಯಿತ್ತು, ಪಾಪಚ್ಚಿ. ಹಾಂ, ಇನ್ನೊಂದು ಏನಂದರೆ ಈಗ ದನಗಳು, ಕೌವು ಆಗಿರ್ಬೋದು, ನಾಯಿ ಆಗಿರ್ಬೋದು, ಬೆಕ್ಕ, ಎಲ್ಲದಕ್ಕೂ ಒಂದು ಹೈ ಎನರ್ಜಿ ಇರುತ್ತಂತೆ, ಹೈ ಎನರ್ಜಿ ಆಫ್ ಫ್ರೀಕ್ವೆನ್ಸಿ, ಪಾಸಿಟಿವ್ ಎನರ್ಜಿ ಹೈ ಇರುತ್ತಂತೆ ಅವರದು. ಸೊ ನಾವೇನಾದ್ರು ಟಚ್ ಮಾಡಿದ್ರೂ ಸಾಕು, ನಮ್ಮದರ ಮೈಯಲ್ಲಿರೋಂಥ ನೆಗೆಟಿವ್ ಎನರ್ಜಿ, ವಿಲೈ, ಯಾವುದೇ ದೃಷ್ಟಿ ಪಷ್ಟಿ ಎಂತ ಇದ್ದರೂ ಎಲ್ಲ ಹೋಗುತ್ತೆ. ಸೊ ಎಸ್, ನಾವಷ್ಟು ಹಗ್ ಮಾಡಿದ್ದೀವಿ, ಅಷ್ಟು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ಎಲ್ಲದನ್ನು ರಿಮೂವ್ ಮಾಡಿ ನಮಗೊಂದು ಹ್ಯಾಪಿನೆಸ್ಸು, ರಿಲ್ಯಾಕ್ಸೇಷನ್ನು, ಸ್ಟ್ರೆಸ್ ಏನೇ ಇರಲಿ ನಮ್ಮ ಬಾಡಿಯಲ್ಲಿ, ನಮ್ಮ ಮೈಂಡಲ್ಲಿ ಏನೇ ಇರಲಿ, ಎಲ್ಲದು ಕಂಪ್ಲೀಟ್ಲಿ ಹೋಗಿದೆ ಅಂತಲೇ ನನಗೇ ಫೀಲ್ ಆಗಿದೆ. ನನಗೆ ಆ ಫೀಲ್ ಆಗ್ತಾಯಿದೆ. ಎಷ್ಟು ಖುಷಿಯಾಗಿ ಕುಣಿದಾಡ್ತಾ ಆಗಿರೋವಂಥ ಫೀಲ್ ಬಂತು. ಆ್ಯಂಡ್ ಎಸ್ ಹೇಳ್ತಲ್ಲ, ಮನೆಗೆ ಲಕ್ಷ್ಮಿ ಬಂದಂಗೆ ಅಂತ. ಹೌದು, ಲಕ್ಷ್ಮಿ ಬಂದಂಗೆ ಅಂದರೆ ನಮ್ಮ ಮನಸ್ಸಿಗೆ ಅಷ್ಟು ಮುದ ಕೊಡೋ ಅಂಥ ಒಂದು ಥಿಂಗ್ಸ್ ಬಂದಿದೆ ಅಂತಂದರೆ ದಟ್ ಮೀನ್ಸ್ ಲಕ್ಷ್ಮಿನೇ. ದುಡ್ಡೇ ಬರಬೇಕು ಅಂತಿಲ್ಲ, ಈ ಥರ ಬಂದ್ರೂ ನಮಗೆ ಅದು ಖುಷಿನೇ. ಖುಷಿಯಾಗಿರುವಂಥ ವಸ್ತು ಯಾವುದೇ ಬಂದರೂ ಮನೆಗೆ ಅದು ಲಕ್ಷ್ಮಿನೇ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಕೌವಿಗೆ ಏನಂತಾರೆ, ಲಕ್ಷ್ಮಿ ಅಂತಲೂ ಕರೀತಾರೆ. ಸೊ ಎಸ್, ನಿಮ್ಗೆ ಈವನ್ ಗೋಮೂತ್ರನೂ ತುಂಬ ಆಸ್ಪಿಷಿಯಸ್ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಮಗಳಿಗೆ ಸ್ನಾನ ಮಾಡಬೇಕಾದ್ರೆ ತಿಂಗಳಿಗೆ ಒಂದು ಸಲ ಆದ್ರೂ ಗೋಮೂತ್ರನ ನೀರಿಗೆ ಹಾಕಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಏನಾದರೂ ಕೆಟ್ಟದ್ದು ದೃಷ್ಟಿ ಏನಾದರೂ ಇದ್ರೂ ಹೋಗಲಿ ಅಂತ ಹೇಳ್ಕೊಂಡು, ಅಂತ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ. ಸೊ ಅಷ್ಟೊಂದು ಪವರ್ಫುಲ್ಲು ದನ, ಕೌ ಅನ್ನೋದು. ಆ್ಯಂಡ್ ನಾವು ಎನಿಮಲ್ಸ್ ಜೊತೆ ತುಂಬ ಕೈಂಡಾಗೇ ಇರಬೇಕಂತೆ, ಗ್ರ್ಯಾಟಿಟ್ಯೂಡ್. ಆವಾಗ ನಮಗೂ ಸಹಿತ ಗ್ರೌಂಡಿಂಗ್ ಅಂತ ಹೇಳ್ತೀವಲ್ಲ, ಹೀಲಿಂಗ್ ಅನ್ನೋದಾಗುತ್ತೆ. ಸೊ ನಾವೆಷ್ಟು ಕೈಂಡಾಗಿ, ರೆಸ್ಪೆಕ್ಟ್ಫುಲ್ಲಾಗಿ, ಕೇರಿಂಗಲ್ಲಿ ಇರ್ತೀವಿ, ಅದರಷ್ಟು ಡಬಲ್ ನಮ್ಮ ಲೈಫಲ್ಲಿ ವಾಪಸ್ ಸಿಗುತ್ತೆ. ಸೊ ಯಾವತ್ತೇ ಅಲ್ಲೇ ನಿಮಗೆ ನಂದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ದನ ಸಿಕ್ಕರೂ ಒಂದು ಸಣ್ಣ ಬಾಳೆಹಣ್ಣು, ಬಿಸ್ಕೆಟ್ ಏನೋ ಒಂದು ಹಾಕಿ, ಡೆಫಿನೆಟ್ಲಿ ನಿಮಗೆ ಅದ್ರ 100% ನಿಮ್ಗೆ ವಾಪಸ್ ಬರುತ್ತೆ. ಅದು ನನ್ನ ಲೈಫಲ್ಲಂತೂ ಆಗಿದೆ. ಪಕ್ಕದ ಮನೆಯವ್ರದ್ದು, ಟ್ಯಾಕ್ಸ್ ಆಫೀಸ್ ಪಕ್ಕದವ್ರದ್ದು ಗಿಡ ತಿಂತಿದೆ, ನಮ್ಮನೆ ಗಿಡ ತಿಂತಾ ಇಲ್ಲ, ಪಕ್ಕದವ್ರದ್ದು. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ನಾಯಿ ಬೇಜಾರು ಮಾಡ್ಕೊಂಡಿದೆ, ಯಾಕಂದರೆ ನಾವು ಅದಕ್ಕೆ ತುಂಬ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ. ಜೆಲಸಿ. ಆದರೂ ನಾವು ಎರಡಕ್ಕೂ ಪ್ರೀತಿ ಮಾಡ್ತೀವಿ. ಕ್ಯೂಟ್ ಅನಿಸ್ತಿದೆ. ನನ್ನ ಗಿಡ ತಿಂತಾ ಇಲ್ಲ ಪಾಪ, ಅದು ನನಗೂ ಹೆಲ್ಪ್ ಮಾಡ್ತಾ ಇದೆ ಇಂಡೈರೆಕ್ಟ್ಲಿ, ಪಕ್ಕದ ಮನೆ ಗಿಡ ತಿಂತಾ ಇದೆ. ಖುಷಿ ಅನಿಸ್ತಿದೆ. ಆ್ಯಂಡ್ ಇದೆಲ್ಲ ನಾನು ವ್ಲಾಗಿಗೋಸ್ಕರ ಮಾಡಿರುವಂಥ ಕಂಟೆಂಟ್ ಅಲ್ಲ, ಪ್ಲೀಸ್, ಇದು ನನಗೆ ಸರ್ಪ್ರೈಸು. ನಾನು ಆ್ಯಕ್ಚುಲಿ ಸ್ಯಾಟರ್ಡೆ ವ್ಲಾಗು, ಹಿಂದಿನ ದಿನದ್ದು ಬ್ಲ್ಯಾಕ್ ತನದ ವ್ಲಾಗ್ನ ಎಡಿಟ್ ಮಾಡ್ತಾ ರೂಮಲ್ಲಿ ಕೂತ್ಕೊಂಡಿದ್ದೆ. ನಮ್ಮ ಮನೆಯವರು ಹಿಂದ್ಗಡೆ ಕರೆದ್ರು, ಬಾ ಇಲ್ಲಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ, ನೋಡು ಬಾ ಅಂತ. ಓಡಿ ಹೋದೆ, ಮನಸ್ಸಾಗಿಲ್ಲ ನನಗೆ ಅಲ್ಲೇ ಬಿಟ್ಟು ಬರಲಿಕ್ಕೆ. ಹಾಗಾಗಿ ಮನೆಗೆ ಕರ್ಕೊಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೂ ಸ್ವಲ್ಪ ತಿನ್ನೋಕ್ಕೆ ಕೊಟ್ಟೆ. ಹುಲ್ಲೆಲ್ಲ ತಿನ್ನು, ಫ್ರೀ ಆಗಿದೆ, ಎಷ್ಟು ಬೇಕಾದ್ರೆ ತಿನ್ನು ಅಂತ ಹೇಳಿದೆ. ತಿನ್ನೋ ತನಕ ತಿಂದಮೇಲೆ ನನಗೆ ಬಿಡೋಕ್ಕೆ ವಾಪಸ್ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಇಟ್ಸ್ ಓಕೆ. ಅವ್ರ ಮನೆಯಲ್ಲಿದೆಯೋ, ಅವ್ರ ಓನರ್ ಹುಡುಕ್ತಾ ಇರ್ತಾರೋ, ಅಥವಾ ಅದ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸ್ಟ್ರೀಟಲ್ಲಿ, ರೋಡಲ್ಲೆಲ್ಲ ಅಡ್ಡಾಡ್ತಿರ್ತಾವೇನೋ. ಸೊ ತುಂಬ 1.5 hour ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಡೇ ದಿನ ನನ್ನ ಮಗಳು ಭರತನಾಟ್ಯ ಕ್ಲಾಸಿಗೆ ಹೋದಾಗ ಇದು ಆಗಿರೋದು ಕೆಲಸ. ಸೊ ಹಾಗಾಗಿ ಭರತನಾಟ್ಯ, ನನ್ನ ಮಗಳು ಇಲ್ಲ ಇಲ್ಲಿ ಈ ವಿಡಿಯೋದಲ್ಲಿ, ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಬೆಳಗ್ಗೆ. ಸೊ ಐ ಫೆಲ್ಟ್ ವೆರಿ ಜೆನ್ಯೂನ್, ತುಂಬ ಖುಷಿ ಆಯಿತು. ಇದು ನನ್ನ ಸಂಡೇ, ಸ್ಲೋ ಲೈಫ್, ಸಿಂಪಲ್ ಲೈಫ್. ದೊಡ್ಡ ವೀಕೆಂಡೆಲ್ಲ ಇಲ್ಲ ನಮಗೆ, ಬಿಗ್ ಸಿಟಿ ಥರ ಮಾಲಿಗೆ ಹೋದೆ ಅಂತೆಲ್ಲ. ಇದೇ ನಮ್ಮ ಒಂದು ವೀಕೆಂಡು. ನನಗಂತೂ ತುಂಬ ಖುಷಿ ಆಗ್ತಿತ್ತು ಅದನ್ನು ಮುಟ್ಟಕ್ಕೆ. ಅದನ್ನು ನಮ್ಮನ್ನು ಮುಟ್ಟಕ್ಕೆ ಬಿಡ್ತಾ ಇತ್ತಲ್ಲ, ಅಷ್ಟು ಕಾಮ್ ಆ್ಯಂಡ್ ಸ್ವೀಟ್ ಕಾಮ್ದನ ನಾನು ಇಲ್ಲಿವರೆಗೂ ನೋಡಿಲ್ಲ. ಗುರ್ರ ಅನ್ನತ್ತೆ. ಈವನ್ ಬ್ಲ್ಯಾಕ್ ಥರನೂ ಬಿಡಲ್ಲ ನನಗೆ ಮುಟ್ಟಕ್ಕೆ, ರಪ್ ಅಂತ ಹಿಂಗೆ ಗುದ್ದಕ್ಕೆ ಬರುತ್ತೆ. ಇದು ನೋಡಿ ಎಷ್ಟು ಚಂದ ಪ್ರೀತಿ ಮಾಡಿಸ್ಕೊತಾ ಇತ್ತು ಗೌರಿ ಅಂತ ಅದಕ್ಕೆ ಹೆಸರಿಟ್ಟಿರೋದು. ಚಂದ ಅಲ್ವಾ ಗೌರಿ? ಅದಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇವಾಗ ನೋಡಿ ಹೋಗಲ್ಲ ಅಂತ ಹೇಳ್ತಾ ಇದೆ. ನನಗೆ ಫೀಲ್ ಆಗ್ತಾಯಿತ್ತು ಅದು ಹೋಗೋಕೆ ಇಷ್ಟ ಇಲ್ಲ ಅಂತ. ಬಟ್ ಇಟ್ಸ್ ಟೈಮ್ ಟು ಗೋ ಅಂತ ಹೇಳ್ಕೊಂಡು ಮನಸ್ಸಿಲ್ಲದ ಮನಸ್ಸಲ್ಲಿ ಅದನ್ನು ಕಳಿಸ್ಕೊಟ್ವಿ. ಮತ್ತು ದಿನಾ ಬಾ ಪ್ಲೀಸ್ ದಿನಾ ಬಾ, ದಿನಾನು ಹಗ್ ಮಾಡ್ತೀನಿ, ದಿನಾನು ಊಟ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಳಿಸ್ಕೊಟ್ಟೆ. ಸೊ ಇದು ನಮ್ಮ ಸಂಡೇ ದಿನದ ಒಂದು ಸ್ಪೆಷಲ್ ಮೂಮೆಂಟು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋವಂಥ ಒಂದು ಮೂಮೆಂಟ್, ಬ್ಯೂಟಿಫುಲ್ ಮೂಮೆಂಟ್ ಆಫ್ ದ ಲೈಫ್. ಆ್ಯಂಡ್ ಎಸ್, ಇನ್ನೊಂದು ಮೂಮೆಂಟ್ ಇದೆ. ಇದು ನನಗೆ ಸರ್ಪ್ರೈಸು. ನನ್ನ ಮಗಳು ಪೂಜೆ ರೂಮಲ್ಲಿ ಏನು ಹೋಮ್ವರ್ಕ್ ಮಾಡ್ತಿದ್ದಾಳೆ ಅಂತ ಹುಡ್ಕೊಂಡು ಬಂದೆ. ಅಮ್ಮ, ನಾನು ಅಂತ ಬಿಸ್ಬೇಕು, ಅದಕ್ಕೆ ನಾನು ದುರ್ಗಾ ಅಂತ ನೀನು ದುರ್ಗಾ. ಈಶಾ ಅಂತ ನಿಮ್ಮ ಹೇಳು. ಈಶಾ ಅಲ್ಲ, ಈಶಾ. ಹಾಂ, ದುರ್ಗಾ ನಾನು. ಹೌದು, ದುರ್ಗಾ ಅಲ್ಲ ಅನ್ಸುತ್ತೆ. ಸೊ ದುರ್ಗಾ ಎಲ್ಲಿ ನೋಡ್ತಾ ಇದೆಯಾ ನೀನು?
ಓ ಅಲ್ಲಿ ಇದಾರಲ್ಲ ಶಿವ ಪಕ್ಕನಾ? ಓಕೆ ಕರೆಕ್ಟ್. ಹ್ಞೂ ಹ್ಞೂ. ಇವಾಗ ನಾನು ನೋಸ್ ಮಾಡಿ ನೋಸ್ ಇಂಪಾರ್ಟೆಂಟ್ ಏನಕ್ಕೆ ಅಂತ ಕಿಸ್ ಮಾಡು. ಸೊ ಏನು ಕೊಟ್ಟಿದ್ದಾರೆ ನಿನಗೆ ಹೋಮ್ವರ್ಕು? ನೀನು ಏನು ಅಂತ ಬಿಡಿಸು ಅಂತ ಕೊಟ್ಟಿದ್ದಾರಾ? ಸೊ ನೀ ಏನು ಬಿಡಿಸ್ತಾ ಇದೀಯಾ? ದುರ್ಗಾ. ಸೊ ಅವಳ ನೇಮ್ ಈಶಾ ಅಂದರೆ ಪಾರ್ವತಿ ಅಂತ ಮೀನಿಂಗು. ಸೊ ಅದ್ರ ಮೀನಿಂಗ್ ಇರೋಂಥ ಒಂದು ಪಿಕ್ಚರ್ ಆದರೂ ಅಂಟಿಸ್ರಿ ಅಂತ ಹೇಳಿದ್ರು. ಪಿಕ್ಚರ್ ಸಿಕ್ಕಿಲ್ಲ ನಮಗೆ ಅಣಿಸ್ಲಿಕ್ಕೆ. ಸೊ ಅವಳೇ ಕುತ್ಕೊಂಡು ಡ್ರಾ ಮಾಡ್ತಾಳೆ. ಎಷ್ಟು ಕ್ಯೂಟ್ ಅಲ್ವಾ? ನನಗೆ ಇದು ಸರ್ಪ್ರೈಸು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇವಳು ಈ ಥರ ಎಲ್ಲ ಮಾಡ್ತಾಳೆ ಅಂತ. ನಾನು ನೋಡಿದಾಗ ದೇವ್ರ ಮೇಲೆ ಕುತ್ಕೊಂಡಿದ್ಲು, ಓಡಿ ಬಂದೆ ನಾನು. ಮೂಗ್ ಹೆಂಗಿರುತ್ತೆ? ದುರ್ಗಾ ಈ ಥರ ಹೆಂಗಿರುತ್ತೆ? ನಿನ್ನ ಮೂಗು ಹೇಗಿರುತ್ತೆ ಹಾಗೆ ಇರುತ್ತೆ ದುರ್ಗಾ ಮೂಗು. ಅಲ್ಲ ಅದು ಹ್ಞೂ. ಅದು ಹೆಂಗಿರುತ್ತೆ? ಲಿಪ್ಸು ಇಲ್ಲಿ ಒಂದು ಈ ಥರ ಇತ್ತು ಮಾತ್ರ. ಅದ್ಬೇಡ ಅದ್ಬೇಡ. ಏನಕ್ಕೆ? ಅಲ್ಲಿ ನೋಡು ಅಲ್ಲಿಲ್ಲ, ಅದಕ್ಕೆ ಸೌಮ್ಯವಾಗಿರೋ ದುರ್ಗಾಮು. ನೀನು ಪಾರ್ವತಿ. ಇಲ್ಲಾಂದ್ರೆ ಈ ಥರ ಮಾಡ್ಬೇಕು. ಸ್ಮೈಲ್ ಸ್ಮೈಲ್ ಫೇಸ್. ಹಾಂ ಇವಾಗ ಅದು ಹೆಂಗ್ ಬೇಯದು? ಏನು? ನೋಸಲ್ಲಿರೋದು ನೋಸ್ ಪಿನ್ನ ರಿಂಗ್ ಹಾಕು ರೌಂಡ್. ರೌಂಡ್ ಬೆಟ್ ಆಯ್ತು. ಹಾಂ ಈ ಥರನಾ? ಹಾಂ ಕರೆಕ್ಟ್. ಬಟ್ ದುರ್ಗಾ ಪಾರ್ವತಿ ಅಂತ ಹೇಳು. ಪಾರ್ವತಿ ಪಿ ಎ ಆರ್ ಆರ್ ವಿ ವಿ ಎ ಎ ಟಿ ಟಿ ಹೆಚ್ ಹೆಚ್ ಐ ಐ ಪಾರ್ವತಿ. ಪಾರ್ವತಿ ಆಯ್ತು ಸ್ವಲ್ಪ. ನೀನು ಹೆಂಗೆ ಬಿಡಿಸಿದ್ಯಾ ಹಂಗೆ ಬಿಡಿಸಿದ್ಯಾ ಬಿಡು ಕಂದ, ಚಂದ ಆಗಿದೆ. ಯಾರಾದ್ರೂ ಕೇಳಿದ್ರೆ ಏನಂತೀಯಾ? ದುರ್ಗಾ. ಸೊ ಇದು ಫೈನಲ್ ರಿಸಲ್ಟು. ಎಷ್ಟು ಚಂದ ಇದೆಲ್ಲ, ಕ್ಯೂಟ್ ಆಗಿದ್ದಾಳೆ ನೋಡಿ ನಮ್ಮ ಪಾರ್ವತಿ. ಸೊ ಮಕ್ಕಳು ಬಿಡಿಸಿದ್ರೆ ಅದು ಹೆಂಗಿದ್ರು ಚಂದನೇ. ನಂಗೆ ಖುಷಿ ಆಯಿತು. ಇದು ನನ್ನ ಬ್ಯೂಟಿಫುಲ್ ಮೂಮೆಂಟ್ ಆಫ್ ದ ಒನ್ ಆಫ್ ದ ಲೈಫ್ ಅಂತಲೇ ಹೇಳ್ಬೋದು. ಸೊ ಮೆಮೊರಿಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಅವಳು ಪಾರ್ವತಿ ಥರನೇ ರೆಡಿ ಮಾಡಿ ಲಾಸ್ಟ್ ಇಯರ್ ನವರಾತ್ರಿಯಲ್ಲಿ ರೆಡಿ ಮಾಡಿದ್ದೆ. ಸೊ ನಂಗೆ ಆ ಫೀಲ್ ಅಂದ್ಕೊತೀನಿ ಯಾವಾಗಲೂ ನನ್ನ ಮಗಳು ಈ ಹೆಸರು ತಕ್ಕಂಗೆ ಇದ್ದಾಳೆ ಅಂತ ಹೇಳ್ಕೊಂಡು ಅದೇನೇ ಆಗಲಿ ಅಂತಲೇ ಆಸೆ ಮಾಡ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀನಿ. ಪಾರ್ವತಿ ದುರ್ಗಾ ಅಂತ ಅವಳಿಗೂ ಹೇಳ್ತಿರ್ತೀನಿ, ದುರ್ಗಾ ಥರ ಸ್ಟ್ರಾಂಗ್ ಆಗಿರಬೇಕು, ಪಾರ್ವತಿ ಥರ ಕಾಮ್ ಆಗಿರಬೇಕು ಅಂತ. ಸೊ ಇದನ್ನು ಹೇಳ್ಕೊಡ್ತಾನೆ ಅವಳಿಗೆ ಆ ಫೀಲ್ ಬರೋಂಗೆ ಮಾಡ್ತೀನಿ. ದಟ್ ಈಸ್ ವಾಟ್ ಮಾಮ್ ನಾವೇನು ಅವರಿಗೆ ಫೀಡ್ ಮಾಡ್ತೀವಿ ಅದು ಆಗತ್ತೆ ಅನ್ನೋ ಥರ. ಸೊ ಇದಾಗಿತ್ತು ಒಂದು ನಂದು ಸಿಂಪಲ್ ವೀಕೆಂಡ್. ತುಂಬ ದೊಡ್ಡ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ವೀಕೆಂಡ್ ಅಲ್ಲ, ವೆರಿ ಸಿಂಪಲ್ ಸ್ಮಾಲ್ ಟೌನ್ ವೀಕೆಂಡು. ನಿಮ್ಮ ವೀಕೆಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವೇನು ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಓದಲಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಖುಷಿ ಆಗುತ್ತೆ ಕನೆಕ್ಟೆಡ್ ಆಗಲಿಕ್ಕೆ. ಆ್ಯಂಡ್ ಎಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ತುಂಬ ಸಪೋರ್ಟ್ ಮಾಡಿದ್ದೀರಾ. ಇಷ್ಟು ಬೇಗ ಗ್ರೋ ಆಗ್ತಾ ಇದೆ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ವ್ಲಾಗ್ ಮಾಡಬೇಕು ಅಂತೀರ ಅದ್ರ ಬಗ್ಗೆನೂ ಸಹಿತ ಕಮೆಂಟ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ ಫಾರ್ ಸಚ್ ಕ್ಯೂಟ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.